ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ವರ್ಷದಿಂದ ಬಂದಿದೆ, ಅದನ್ನು ತಾವು ಕಡಿವಾಣ ಹಾಕಬೇಕು ಅಂತ ಹೇಳುವಂತ ಸಚಿವರು ನನ್ನ ಬೇಡಿಕೆ. ಅವರ ಪ್ರಶ್ನೆಯಲ್ಲೇ ಕಳೆದ ವರ್ಷದಲ್ಲಿ ಏನಾಗಿದೆ, ಅವರು RTO ಏನು ಮಾಡಿದ್ದಾರೆ, ನೀವು ಕಾಕಿ ಡ್ರೆಸ್ ಹಾಕ್ಕೊಂಡಿದ್ದೀರಾ, ಮೇಲ್ಗಡೆ ಜಾಕೆಟ್ ಹಾಕ್ಕೊಂಡ್ರೆ ಇನ್ಸ್ಪೆಕ್ಟರ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ 3 ಜನಕ್ಕೆ ಈ ಜಾಕೆಟ್ ತೆಗೆಸಿದ್ದಾರೆ. ಅದೇನಾಗಿದೆ, ಇಂಟರ್ನಲ್ ಪ್ರಾಬ್ಲಮ್ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಇಲಾಖೆಯಲ್ಲಿ ಇದ್ದಾಗ ನಮ್ಮ ಇಲಾಖೆಯಲ್ಲೂ ಕೂಡ ಮಹಿಳಾ ದೌರ್ಜನ್ಯ ಆದಾಗ ಅಲ್ಲಿ ನಮ್ಮಲ್ಲಿ ಒಬ್ಬರು ಅಧಿಕಾರಿ ಇರ್ತಾರೆ, ಒಂದು ಸೆಲ್ ಇರುತ್ತೆ, ಎಲ್ಲ ಇಲಾಖೆಯಲ್ಲೂ ಇರುತ್ತೆ. ಓಂಕಾರೇಶ್ವರಿ ಅಂತ ಅಡಿಷನಲ್ ಕಮಿಷನರು ಅವರು ರಿಪೋರ್ಟ್ ಕೊಟ್ಟ ತಕ್ಷಣ ಏನಾದರೂ ಆದರೂ ಕೂಡ ನಾನು ಟ್ರಾನ್ಸ್ಫರ್ ಮಾಡಿಬಿಡಿ. ನಾಳೆ ಅವ್ರಿಗೆ ಕಂಪ್ಲೇಂಟ್ ಬಂದ ತಕ್ಷಣ ಟ್ರಾನ್ಸ್ಫರು ಮಾಡೋದು, ಇಬ್ರಿಗೂ ಬೇರೆ ಬೇರೆ ಕಡೆ ಹಾಕಿದ್ದೀವಿ. ಏನಾದರೂ ತಪ್ಕೊಂಡು ಬಂದರೆ ಆಮೇಲೆ ಇಬ್ಬರು ಬೇರೆ ಇನ್ಸ್ಪೆಕ್ಟರ್ಸ್ ಜೊತೆಲಿದ್ದಾರಲ್ಲ ಅವ್ರದ್ದು ಎಲ್ಲ ರಿಪೋರ್ಟ್ ಎಲ್ಲ ತಗೊಳ್ತಾರೆ. ಮತ್ತು ಅಲ್ಲಿ CC ಕ್ಯಾಮ್ರಾ ಇದೆ ಆಫೀಸಲ್ಲಿ, CC ಕ್ಯಾಮ್ರಾ ಎಲ್ಲ ಸಾಕ್ಷಿಗಳು ತೊಗೊಂಡು ಸಂಬಂಧಪಟ್ಟಿದ್ದು ಏನಾದರೂ ಅವ್ರು ತಪ್ಪಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಸಭಾಧ್ಯಕ್ಷರೇ. ಆಮೇಲೆ RTO ಕಚೇರಿಗಳಲ್ಲಿ ಈ ಮೊದಲು ಸೇವೆಗಳು ಈಗ 24 ಸೇವೆಗಳು ಆನ್ಲೈನ್ ಮಾಡಿದ್ವಿ ಸಭಾಧ್ಯಕ್ಷರೇ. ಯಾರು ಕೂಡ ಆಫೀಸ್ಗೆ ಹೋಗಬೇಕಾಗಿಲ್ಲ. 28ರಲ್ಲಿ ಮಾತ್ರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಆಫ್ಲೈನು ಅವರು ಹೋಗಬೇಕಾಗತ್ತೆ. ಮತ್ತು ನಮ್ಮ ಆಯುಕ್ತರಿಗೆ ನಾನು 2-3 ಸಲ ಹೇಳಿ, ಯಾರು ಕೂಡ ಆ ಮಧ್ಯವರ್ತಿಗಳು ಆಫೀಸಲ್ಲಿ ಯಾರನ್ನ ಕಂಡು ಬಂದರೆ ಸಂಬಂಧಪಟ್ಟ ಆಫೀಸನ್ನು ಸಸ್ಪೆಂಡ್ ಮಾಡಿ ಅಂತ ನಾನು ಆದೇಶ ಕೊಟ್ಟಿದ್ದೀನಿ. ಈಗ ಸಾಧ್ಯವಾದಷ್ಟು ಕಡಿಮೆ ಆಗಿದೆ. 100% ಮುಂದಿನ ದಿನಗಳಲ್ಲಿ ಯಾವ ಮಧ್ಯವರ್ತಿಗಳನ್ನು ಕೂಡ ಹೋಗಬಾರ್ದು, ಆ ರೀತಿ ಮಾಡ್ತಿರ್ತಾರೆ. ಅಧಿಕಾರಿಗಳ ಹೆಸರಿನಲ್ಲಿ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಕೆಟ್ಟ ಹೆಸರು, ಜನಗಳಿಗೆ ಹೊರೆ, ಸಾಮಾನ್ಯ ಜನಗಳಿಗೆ. ಈ ಕಾರಣದಿಂದ ಈ ಕನ್ವರ್ಷನ್ನಲ್ಲಿ ನಡೀತಾ ಇರುವಂತಹ ನಡೆಯಬಾರದ ಚಟುವಟಿಕೆಗಳನ್ನು ಕಡಿವಾಣ ಹಾಕಲಿಕ್ಕೆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಆಟೋ ಕನ್ವರ್ಷನನ್ನು ಮಾಡ್ತಾ ಇದ್ದೇವೆ. ಅದು ಎರಡನೇದು ಏನು ಬಂತು, ಅದರಲ್ಲಿ ಮಾಸ್ಟರ್ ಪ್ಲ್ಯಾನ್ ಹೊರಗಡೆ ಇರುವಂಥ ಪ್ರದೇಶ, ಅದ್ರ ಬಗ್ಗೆ ಏನು ಮಾಡ್ತೀರಾ ಅಂತ ಹೇಳಿದರು. ಹಿಂದೆ ಡೀಮ್ಡ್ ಕನ್ವರ್ಷನ್ ಅಂತ ಮಾಡಿದರು. ಆದರೆ ಡೀಮ್ಡ್ ಕನ್ವರ್ಷನಲ್ಲೂ ಕೂಡ 3, 4, 5 ತಿಂಗಳು ಆಗ್ತಾ ಇದೆ ಡೀಮ್ಡ್ ಕನ್ವರ್ಷನ್ ಮಾಡಿಸ್ಕೊಳ್ಳಿಕ್ಕೂ ಕೂಡ. ಬರೀ 10 ವರ್ಷದಲ್ಲಿ ಬೆನಿಫಿಷರಿ ಬರೀ ಕೊಟ್ಟಿರೋದು 310 ಕೋಟಿ ಕೊಟ್ಟವ್ರೆ. ಯಾರು 5,000 ಕೊಟ್ಟವ್ರೆ, 10,000 ಕೊಟ್ಟವ್ರೆ, 15 ಆದಮೇಲೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ನಾನು ಸರ್, ಹಿಂದಿನ ಸರ್ಕಾರದಲ್ಲೇ ನಾವು ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದ್ದು, ಬಡವ್ರಿಗೆ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಂದರೆ 7.5 ಲಕ್ಷದಲ್ಲಿ 4.5 ಲಕ್ಷ ಬಡವ್ರು ಕೊಡಬೇಕಾಗ್ತದೆ. ಅವ್ರು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಆಗೋಣ ಅಂತ ಹೇಳ್ಬಿಟ್ಟು 2024ಅಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಸರ್ಕಾರ ವತಿಯಿಂದಾನೆ 4 ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ, ಹೋದ ವರ್ಷದಲ್ಲಿ ನಾವು 10 ವರ್ಷದ ಒಂದು ಮನೆ ಕೊಟ್ಟಿರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. 36,789 ಮನೆಗಳು ಕೊಟ್ವಿ. ಈಗ ಬರೋ ತಿಂಗಳು ಜನವರಿಯಲ್ಲಿ 24ನೇ ತಾರೀಕಿಗೆ 42,000 ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಾವು ಸರ್ಕಾರ ವತಿಯಿಂದಾನೆ. ಏನಕ್ಕಂದರೆ ಬಡವ್ರು ಕೊಡೋಕ್ಕೆ ಸಾಧ್ಯ, ನೀವು ಹೇಳ್ತಾರೆ ಸರಿ, ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಸರ್ಕಾರ ವತಿಯಿಂದ ಕಟ್ಟಬೇಕಂತ ತೀರ್ಮಾನ ಮಾಡಿದ್ವಿ. ಯಾವ ಬುರುಡೆ ಗ್ಯಾಂಗಿನ ಮಾತುಗಳನ್ನು ನಂಬಿಕೊಂಡು ಈ ರಾಜ್ಯದ, ಈ ದೇಶದ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಒಂದು ಕೆಲಸ, ಒಂದು ಪಿತೂರಿ ಇದರಿಂದ ಆಯಿತು. ಯಾವ ಬುರುಡೆ ಗ್ಯಾಂಗಿಂದ ಈ ನಾಡಿನ ಧಾರ್ಮಿಕ ಶ್ರದ್ಧೆ ಬಗ್ಗೆ ಒಂದು ಅನುಮಾನ ಹುಟ್ಟಿಸುವಂಥ ಕೆಲಸ ಇವತ್ತು ಆಗಿದೆ. ಇಲ್ಲಿ ಎಲ್ಲದರ ಬಗ್ಗೆ ರಾಜ್ಯ ಸರ್ಕಾರ SIT ತನಿಖೆ ನಡೀತಾ ಇದೆ, SIT ತನಿಖೆ ನಡೀತಾ ಇದೆ ಅಂತೇಳಿ ಕೈ ಕೊಟ್ಕೊಂಡು ಕೂತ್ರೆ ಆಗೋದಿಲ್ಲ. ರಾಜ್ಯದ ಜನ ಮಾತನಾಡ್ತಾ ಇರುವಂಥವ್ರು, ರಾಜ್ಯದ ಜನ ಇವತ್ತು ಹಾದಿಲಿ ಬಿದ್ದಲ್ಲಿ ಹೇಳ್ತಾ ಇರುವಂಥದ್ದು, ಪಾತ್ರಧಾರಿಗಳಷ್ಟೇ ಇವತ್ತು ಬಹಿರಂಗ ಆಗಿರುವಂಥದ್ದು. ಆದರೆ ಸೂತ್ರಧಾರಿಗಳ ಬಗ್ಗೆ ಏನು? ಜನ ಹೇಳೋದು
ಸೂತ್ರಧಾರಿಗಳು ಮುಖ್ಯಮಂತ್ರಿಗಳ ಸುತ್ತನೇ ಇದ್ದಾರೆ. ಮತ್ತು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ತತ್ಕ್ಷಣ SIT ತನಿಖೆ ಮಾಡೋದ್ರ ಬಗ್ಗೆನೂ ಕೂಡ ವರದಿನ ಕೊಡಬೇಕಾಗ್ತದೆ. ಇವ್ರಿಗೆ ಖುಷಿ ಬಂದಂಗೆ ತನಿಖೆ ಮಾಡಿಕೊಂಡು ಇವ್ರಿಗೆ ಖುಷಿ ಬಂದಂಗೆ ನಿಧಾನಗತಿಯಲ್ಲಿ ತನಿಖೆ ಮಾಡುವಂಥದ್ದು ಇದು ಸರಿಯಲ್ಲ. ಬುರ್ಡೆ ಗ್ಯಾಂಗ್ ಎಷ್ಟು ತಪ್ಪಿತಸ್ಥರೋ, ಬುರ್ಡೆ ಗ್ಯಾಂಗಿಗೆ ಯಾರು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದ್ರು, ಈ ಷಡ್ಯಂತ್ರದ ಹಿಂದೆ ಇರುವಂಥ ರೂವಾರಿಗಳು ಯಾರು, ಸೂತ್ರಧಾರಿಗಳು ಯಾರು, ಇದ್ರ ಬಗ್ಗೆನೂ ಕೂಡ ಬೆಳಕನ್ನು ಚೆಲ್ಲುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. SIT ತನಿಖೆ ವರದಿಯನ್ನು ನೀಡಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. is a matter of enduring pride for every Indian. Thus, India embraced the Universal Declaration of Human Rights as a co-creator of a universal moral covenant which resonated deeply with our civilizational ethos. Our ancient value of Vasudhaiva Kutumbakam, which means that the world is one family, is reflected in the idea of universal human rights. It is only up that India's sustained commitment to the human rights principles has been recognized globally. It is evidenced by our unopposed election to the United Nations Human Rights Council for a 3-year term commencing in 2026 for the 7th time. Today, we also renew our ancient ideal of inclusion, captured in the words Sarve Bhavantu Sukhino, which means may everyone be happy. We renew this inclusive spirit of well-being of all as a modern pledge that no one will be left behind, that dignity is not negotiable, and that justice must remain the birthright of every person in India. Our commitment is clear: to build a nation where every individual can live with freedom, respect, and equality, and where human rights are not only protected but celebrated. Human rights are contained in the vision of our Constitution. Highlighting our constitutional objectives, Baba Saheb Dr. Bhimrao Ambedkar has said, we must make our political democracy a social democracy as well. Human rights promote social democracy. Human rights encompass the right to live without fear, to learn without barriers, to work without exploitation, and to age with dignity. We have reminded the world that human rights cannot be divorced from development. Also, India has always adhered to the timeless truth: there is no peace without justice, there is no justice without peace. Ladies and gentlemen, since the year 2019, with a view to enabling a holistic view of human rights issues, chairpersons of the National Commissions for Minorities, Scheduled Tribes, Scheduled Caste, Women, Protection of Child Rights and Backward Classes, along with the Chief Commissioners for Persons with Disabilities, are deemed to be members in the NHRC for dealing with the core issues before the Commission. Now, I would like to request our MD Lata Saraswati Madam to present welcome address. Have a strategy, like we recently had a meeting of all the senior heads of senior heads, and then what was discussed was that we need to have like public-wise
ಮೋಡ್ ಇಸ್ ವೆರಿ ಸಿಂಪಲ್. ಹೆಸರು ಮತ್ತು ಫೋನ್ ನಂಬರ್ ಹಾಕಿ ಒಂದು OTP ಜನರೇಟ್ ಆಗುತ್ತೆ. ಅದನ್ನು ಅವರು ಫೀಡ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಲಾಗಿನ್ ಬರುತ್ತೆ. ಆ ಲಾಗಿನಲ್ಲಿ ಹೋಗಿ ನಮ್ಮದೇ ಆದ ಅಕೌಂಟ್ ಯಾವುದಾದ್ರೂ ಡೆಫ್ ಅಕೌಂಟಿಗೆ ಹೋಗಿದೆಯಾ ಅಥವಾ ನಮ್ಮ ಪರಿಚಯ ಇರೋರ್ದು ಯಾರ್ದಾದ್ರೂ ನಮ್ಮ ತಂದೆ ತಾಯಿದೋ ಅಜ್ಜಿ ಅಜ್ಜಾದೋ ಯಾರದೇ ಆಗಿರಲಿ ಅವ್ರದ್ದು ಹೆಸರು, ಆ ಬ್ಯಾಂಕ್ ಯಾವ ಬ್ಯಾಂಕಲ್ಲಿ ಅವ್ರ ಅಕೌಂಟ್ ಇತ್ತು ಅಂತ ಗೊತ್ತಿದ್ರೆ ಆ ಬ್ಯಾಂಕ್ ಹೆಸರು ಹಾಕ್ಬೋದು. ಇಲ್ಲಾಂದರೆ ಆಲ್ ಅಂತ ಒಂದು ಆಪ್ಷನ್ ಇದೆ, ಆಲ್ ಬ್ಯಾಂಕ್ಸಲ್ಲಿ ಕೊಡ್ಬೋದು. ನಮ್ಮಲ್ಲಿ ಲಿಸ್ಟ್ ಇದೆ. ಆದರೆ ಸೊ ನಮ್ಮಲ್ಲಿ ಈಗ ಸದ್ಯಕ್ಕೆ 300 ಪಾಲಿಸಿ ಹೋಲ್ಡರ್ಸ್ ಪ್ಲಸ್ 3.8 crores ಲಿಸ್ಟ್ ಇದೆ. ಅದರಲ್ಲಿ ಈಗ 1 ತಿಂಗಳ, ಅದು 10 ವರ್ಷಗಳ ನಂತರನೇ ನಾವು ಅದನ್ನು ರೀಪೇ ಮಾಡೋ ಒಂದು ಸ್ಥಿತಿ ಬರುತ್ತೆ. ಸೊ 2014ಇಂದ 2024ವರೆಗೆ 10 ವರ್ಷಗಳಾಗಿದೆ. ಸೊ ಈಗ ನಾವು ಆ ಪ್ರಯೋಗ ತಗೊಂಡಿದ್ದೀವಿ, ಎಲ್ಲಿ ನಾವು ಅವರಿಗೆ ಪೇಮೆಂಟ್ ಮಾಡಬೇಕು ಅಂತ. ಸೊ ಈಗಾಗಲೇ ಒಂದು 38 ಲಕ್ಷ ಪೇಮೆಂಟ್ ಮಾಡಿದ್ದೀವಿ. ಗಾಡಿನಹಳ್ಳಿ ನಮ್ಮದು ಒಂದು ಇಂಡಿಯನ್ ಬ್ಯಾಂಕಲ್ಲಿ ನಾವು ದುಡ್ಡು ಇಟ್ಟಿದ್ವಿ. ಒಂದು ಹೆಚ್ಚು ಕಡಿಮೆ ಒಂದು 30,000 ದುಡ್ಡಿತ್ತು ಅಂತ. 15 ವರ್ಷದ ಮುಂಚೆ ಇಟ್ಟಿದ್ದು 30,000 ಇದೆ ಅಂತ ಅಂದ್ಬಿಟ್ಟು ಮರ್ತು ಬಿಟ್ಟಿತ್ತು ನಮಗೆ ವಿಚಾರ. ಆದರೆ ಬ್ಯಾಂಕ್ನವ್ರು ನಮಗೆ ವಿಚಾರನ ಹೇಳಿದ್ರು, ದುಡ್ಡಿದೆ ಅಕೌಂಟ್, ನಿಮ್ಮ ಅಕೌಂಟಲ್ಲಿ ದುಡ್ಡಿದೆ, ಫಿಕ್ಸೆಡ್ ಮಾಡಿದ್ದು, ಆ ದುಡ್ಡು ನಿಮಗೆ ಕೊಡ್ತಾ ಇದ್ದೀವಿ ಬನ್ನಿ ಅಂತ ಕರೆದಿದ್ರು. ನಮಗೆ ತುಂಬ ಸಂತೋಷ ಆಯಿತು. ಅದರಿಂದ ನನಗೆ ಅನುಕೂಲ ಆಗ್ತಾ ಇದೆ. ಯಾರೋ ಏಜೆಂಟು ಕರ್ಕೊಂಡೋಗಿ ಕೊಡಿಸಿದ್ರು. ಆದ್ರಿಂದ ನಾನು LICಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. LICಯಿಂದ ತುಂಬಾ ಬೆನಿಫಿಟ್ಸ್ಗಳಿದೆ, ಆದರೆ ನನಗೆ ಒಳ್ಳೇದಾಗಿದೆ. ಅದರಿಂದ ನಾನು ಕಟ್ಬಿಟ್ಟಿದ್ದೆ, ಮರ್ತು ಬಿಟ್ಟಿದ್ದೆ, ಅದು ಗೊತ್ತಿರಲಿಲ್ಲ ನನಗೆ. ಅಮೌಂಟ್ 1.5 ಲಕ್ಷ ಚಿಲ್ಲರೆ ಬರುತ್ತೆ ಅಂತ ಹೇಳಿದ್ದಾರೆ. ಬರುತ್ತೆ ಕನ್ಫರ್ಮ್ ಆಗಿ. ನನ್ನ ಹತ್ರ ಬಾಂಡ್ ಎಲ್ಲ ಇದೆ. ಆದರೆ ಅದಕ್ಕೋಸ್ಕರ ನಾನು LICಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.